ನಮಸ್ಕಾರ. ನಾನು ನಿಮ್ಮ ಲತಾ ರಾಜಣ್ಣ. ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್. ಮಕ್ಕಳಿಲ್ಲ ಎಂದು ಕೊರಗುವ ಜನರ ನಡುವೆ ಇಲ್ಲೊಂದು ಪಾಪಿ ದಂಪತಿಗಳು ಆಗ ತಾನೇ ಜನಿಸಿದ ಶಿಶುವನ್ನು ಹೊರ ಬಿಸಾಕಿದ್ದ ಘಟನೆ ನಿಜಕ್ಕೂ ಮನಕಲಕುವಂತಿದೆ. ಹೌದು, ಈ ಘಟನೆ ಮುಂಬೈನಲ್ಲಿ ನಡೆದಿದ್ದು, ಚಲಿಸುತ್ತಿದ್ದ ಬಸ್ ಒಂದರಲ್ಲಿ ಮಹಿಳೆ ತಾನು ಜನ್ಮ ನೀಡಿದ ಶಿಶುವನ್ನೇ ಬಟ್ಟೆ ಸುತ್ತಿ ಬಸ್ ಕಿಟಕಿಯಿಂದ ಹೊರ ಬಿಸಾಕಿದ್ದಾಳೆ. ಇನ್ನು ಬಸ್ ಚಾಲಕನು ಹೊರಗಡೆ ಏನೋ ಬಿದ್ದಂತಾಗಿ ಭಾಸವಾಗಿ ಈ ದಂಪತಿಯನ್ನು ಪ್ರಶ್ನಿಸಿದ್ದಾಗ ಆ ಮಹಿಳೆಯ ಗಂಡ ಎಂದು ಹೇಳಿಕೊಳ್ಳುತ್ತಿದ್ದ ಅಲ್ತಾಫ್ ಶೇಖ್ ಎಂಬುವನು, ನನ್ನ ಹೆಂಡತಿಗೆ ಬಸ್ನಲ್ಲಿ ಪ್ರಯಾಣಿಸುವಾಗ ವಾಂತಿಯಾಗುತ್ತದೆ, ಅಂತೆಯೇ ಇಂದು ಆಗಿದೆ ಎಂದು ಹೇಳಿದ್ದಾನೆ. ಇನ್ನು ಅದೇ ಸಮಯದಲ್ಲಿ ವ್ಯಕ್ತಿಯೊಬ್ಬನು ರಸ್ತೆಯಲ್ಲಿ ಹೋಗುವಾಗ ಬಸ್ನಿಂದ ಏನೋ ಹೊರಬಿದ್ದಿದ್ದನ್ನು ಗಮನಿಸಿದ್ದಾನೆ. ಸ್ಥಳಕ್ಕೆ ಹೋಗಿ ನೋಡಿದಾಗ ಗಂಡು ಮಗು ಪತ್ತೆಯಾಗಿದೆ. ಇನ್ನು ಆ ವ್ಯಕ್ತಿ ತಕ್ಷಣವೇ 112 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾನೆ. ನಂತರ ಸ್ಥಳಕ್ಕೆ ಆಗಮಿಸಿದ ಪೊಲೀಸರ ತಂಡವೊಂದು ಆ ಬಸ್ ಅನ್ನು ತಡೆದು ವಾಹನವನ್ನು ಪರಿಶೀಲಿಸಿ ದಂಪತಿಯನ್ನು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಇನ್ನು ತಮ್ಮ ತಪ್ಪನ್ನು ಒಪ್ಪಿಕೊಂಡ ದಂಪತಿಗಳು ಮಗುವನ್ನು ಸಾಕಲು ಸಾಧ್ಯವಾಗದ ಕಾರಣ ಮಗುವನ್ನು ಹೊರಬಿಸಾಕಿದ್ದೆವು. ಈ ಸಮಯದಲ್ಲಿ ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ. ಸದ್ಯ ಪರ್ಬಾನಿಯಾ ಪತ್ರಿ ಪೊಲೀಸ್ ಠಾಣೆಯಲ್ಲಿ ದಂಪತಿಗಳ ವಿರುದ್ಧ BNS 9435 ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ದಂಪತಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್. ಇದು ಹೊಸ ಅಧ್ಯಾಯ.